know what you guys are waiting for. Height check ಮಾಡಬೇಕಲ್ಲ. ಬನ್ನಿ ಫೈನ್ ರೆಕಮೆಂಡ್ ದಿಸ್ ಅಂಡ್ ಐ ಡೋಂಟ್ ಯೂಸ್ ಎಲ್ಲ ಗೊತ್ತಾಗೋಯ್ತು. ನಿಮ್ಮ ಹೈಟ್ ಏನಾದರೂ 5.6 ಇಲ್ಲ 5.7 ಗಿಂತ ಕಮ್ಮಿ ಇದ್ರೆ ನಮಸ್ಕಾರ ಎವ್ರಿವನ್, ನಾನು ನಿಮ್ಮ ಸುಬ್ಬು. ವೆಲ್ಕಮ್ ಬ್ಯಾಕ್ ಟು ಸುಬ್ಬು ಸಂಚಾರ. ಇವತ್ತಿನ ವಿಡಿಯೋ ಬಂದು ಬೈಕ್ ಬಗ್ಗೆ. ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಕ್ಲೋಸ್ ಸರ್ಕಲ್ ಎಲ್ಲ ಕೇಳ್ತಿದ್ರು, ಬ್ರೋ ನೀವು ಸ್ಪೋರ್ಟ್ಸ್ ಬೈಕ್ಸ್ ತುಂಬಾ ಓಡಿಸಿದೀರಾ, ಅಡ್ವೆಂಚರ್ ಓಡಿಸಿಲ್ಲ, ಇದನ್ನ ಓಡಿಸಿದ್ಮೇಲೆ ಹೇಳಿ ಹೆಂಗ್ ಅನಿಸ್ತು, ನಾವು ತಗೊಬೇಕು ಅನ್ಕೊಂಡಿದೀವಿ ಅಂದ್ರೆ. ಸೊ ನಾನು ವೆಯ್ಟ್ ಮಾಡ್ತಿದ್ದೆ 1000 ಕಿಲೋಮೀಟರ್ಸ್ ಕಂಪ್ಲೀಟ್ ಆದ್ಮೇಲೆ ರಿವ್ಯೂ ಮಾಡಕ್ ಈಸಿ ಆಗತ್ತೆ ಅಂತ. ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲ ರಿವ್ಯೂ ಮಾಡ್ಬಿಟ್ರೆ ನನಗೂ ಗೊತ್ತಾಗಲ್ವಾ. ಒಂದೆರಡು ಲಾಂಗ್ ರೈಡ್ ಹೋದೆ, ಅದಾದ್ಮೇಲೆ ಫ್ರೀ ಸರ್ವಿಸ್ ಇರುತ್ತಲ್ಲ, ಫಸ್ಟ್ ಸರ್ವಿಸ್ ಎಲ್ಲ ಮಾಡಿಸಿ ಈಗ 1100 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ನಾನು ಓಡೋ ಮೀಟರಲ್ಲಿ. ಅದು ಆಮೇಲೆ ತೋರಿಸ್ತೀನಿ. ಮತ್ತೆ ಸರ್ವಿಸ್ ಅಲ್ಲಿ ಏನೇನು ಚೇಂಜ್ ಮಾಡಿದ್ರು, ಏನು ಹಾಕಿದ್ರು, ಫ್ರೀ ಸರ್ವಿಸ್ ಅಂದ್ರೆ ಏನು, ಎಷ್ಟು ಚಾರ್ಜ್ ಮಾಡಿದ್ರು, ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದೆ ಗೈಸ್. ಮತ್ತೆ ಇವತ್ತಿನ ರಿವ್ಯೂ ಸ್ವಲ್ಪ ಟೆಕ್ನಿಕಲ್ ಓರಿಯೆಂಟೆಡ್ ಇರುತ್ತೆ. ಅಂದರೆ ಬೈಕ್ ಬಗ್ಗೆ ಏನೆಲ್ಲ ಪ್ಯಾರಾಮೀಟರ್ಸ್ ಬರುತ್ತೆ, ಕೆಲವೊಂದು ಕಂಪ್ಲೀಟ್ ಡೀಟೇಲಿಂಗ್ ನನಗೂ ಗೊತ್ತಿಲ್ಲ. ಓವರ್ ಆಲ್ ಆಗಿ ಏನೇನು ಗೊತ್ತೋ ಅದೆಲ್ಲ ಶೇರ್ ಮಾಡ್ತೀನಿ. ಲೆಟ್ಸ್ ಬಿಗಿನ್. ಬೈಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಹೀರೋ ಕಂಪನಿ, ಇದು ಎಕ್ಸ್ಪಲ್ಸ್ ನಿಮ್ಗೆ ತುಂಬಾ ಗೊತ್ತಿರುತ್ತೆ. 200 ರ್ಯಾಲಿ ಎಡಿಷನ್, ಸ್ಪೆಷಲಿ ಮೇಡ್ ಫಾರ್ ಅಡ್ವೆಂಚರ್. those who were really looking to buy rally edition ಅಂದ್ರೆ ಅವ್ರ ಫಸ್ಟ್ ಪ್ಯಾರಾಮೀಟರ್ ಏನು ಗೊತ್ತಾ ಚೆಕ್ ಮಾಡಬೇಕು. ಹೈಟ್, ನಿಮ್ಮ ಹೈಟ್ ಏನಾದರೂ 5.6 ಇಲ್ಲ 5.7 ಗಿಂತ ಕಮ್ಮಿ ಇದ್ರೆ ತಗೊಳಕ್ಕೆ ಹೋಗ್ಬೇಡಿ, ತುಂಬಾ ಕಷ್ಟ ಆಗತ್ತೆ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸಿಟಿ ರೈಡ್ಸ್. ನೀವು ಸಿಗ್ನಲ್ ಅಲ್ಲೆಲ್ಲಾದ್ರೂ ಲೆಫ್ಟ್ ರೈಟು ಇಮಿಡಿಯೇಟ್ ಆಗಿ ತಗೋಬೇಕಾದ್ರೆ ತುಂಬಾ ಕಷ್ಟ ಆಗತ್ತೆ. ಮತ್ತೆ ನೀವು ಆಫ್ ರೋಡ್ ಮಾಡ್ಬೋದಾ ಅಂದ್ರೆ ಎಸ್ ಮಾಡ್ಬೋದು. ಆಫ್ ರೋಡ್ಗೆ ನೀವು ಹೆಂಗ್ ಬೇಕಾದ್ರೂ ಹೊಡಿಬೋದು, ಇದನ್ನ ನಿಂತ್ಕೊಂಡೆಲ್ಲ ಹೊಡಿಬೋದು. ಹೈಟ್ ರಿಯಲಿ ಡಸಂಟ್ ಮ್ಯಾಟರ್ ಇಫ್ ಯು ಹ್ಯಾವ್ ಗುಡ್ ಸ್ಕಿಲ್ಸ್. ಬಟ್ ಸಿಟಿಯಲ್ಲಿ ಓಡಿಸ್ಬೇಕು, ನಾನು ಆಫೀಸ್ಗೆ ಹೋಗ್ತೀನಿ, ಡೈಲಿ ಕಮ್ಯೂಟ್ ಮಾಡ್ತೀನಿ ಅಂದರೆ ದಿಸ್ ಇಸ್ ನಾಟ್ ರೆಕಮೆಂಡೆಡ್. ಸೊ ಹ್ಯಾವಿಂಗ್ ಲೆಸ್ ದೆನ್ 5.6 ಮಿನಿಮಮ್ ಅಂತ ಇಟ್ಕೊಳ್ಳಿ. ಅದಕ್ಕಿಂತ ಕಮ್ಮಿ ಇದ್ರೆ ತಗೊಳಕ್ ಹೋಗ್ಬೇಡಿ ಗೈಸ್. ಇನ್ನು ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಗಾಡಿ ಸೀಟ್ ಹೈಟ್ ಬಂದು ಅರೌಂಡ್ 891 mm ಇದೆ. ಐ ಮೀನ್ ಗ್ರೌಂಡಿಂದ ಇಲ್ಲಿವರೆಗೂ 891 ಸಿಗುತ್ತೆ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಏನಿದೆಯಲ್ಲ, ಇದರಿಂದ ಈ ಗ್ರೌಂಡ್ ಕ್ಲಿಯರೆನ್ಸು ಇದೊಂದು ಅರೌಂಡ್ 270 mm ಇದೆ. ಮತ್ತು ಗಾಡಿ ವೆಯ್ಟ್ ಬಂದು ಅರೌಂಡ್ 161 kg ಇದೆ, ವಿಚ್ ಈಸ್ ಲೈಕ್ ಮ್ಯಾನೇಜಬಲ್. ಬೇರೆ ಬೈಕಲ್ಲೆಲ್ಲ 180 170 ಇರುತ್ತೆ ಅಡ್ವೆಂಚರಲ್ಲಿ. ಬೇರೆ ಇವಾಗ ಲೈಕ್ KTM ಅದೆಲ್ಲ ಬೇರೆ ಹೋದ್ರೆ ವೆಯ್ಟ್, ಇದು ವೆಯ್ಟ್ ಸ್ವಲ್ಪ ಕಮ್ಮಿನೇ ಇದೆ. ಮತ್ತೆ ಮೈಲೇಜು ಅವ್ರು ಹೇಳಿರೋದು 33 to 36 km/h ಅಂತ ಹೇಳಿದ್ದಾರೆ. ನನಗೆ ಎಷ್ಟು ಬಂತು ಮೈಲೇಜು ಒಂದು ಸರ್ವಿಸ್ ಆಗೋಕ್ಕಿಂತ ಫಸ್ಟ್ ಎಷ್ಟು ಓಡಿಸಿದ್ದೆ ಕ್ಯಾಲ್ಕುಲೇಟ್ ಎಲ್ಲ ಮಾಡಿದ್ದೀನಿ, ನಿಮ್ಗೆ ಹೇಳ್ತೀನಿ ಲಾಸ್ಟಲ್ಲಿ ನನಗೆ ಎಷ್ಟು ಬಂತು ಅವರೇಜ್ ಅಂತ. ಗೈಸ್ ಬನ್ನಿ ನೋಡಿ, ಇದೆ ನೋಡಿ ಇಂಜಿನ್ 199.9 ಡಿಸ್ಪ್ಲೇಸ್ಮೆಂಟ್ ಮತ್ತು 18.9 ಬ್ರೇಕ್ ಹಾರ್ಸ್ ಪವರ್, 8500 RPM ಅಷ್ಟು ಸಿಗತ್ತೆ. ಮತ್ತು ಇದು 5 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. 6 ಕೊಟ್ಟಿರ್ತಾರೆ ತುಂಬ ಬೈಕ್ಸಲ್ಲಿ, ಇದರಲ್ಲಿ 5 ಕೊಟ್ಟಿದ್ದಾರೆ. ಸೊ ಗೇರ್ಸ್ ಎಲ್ಲ ಬಂದು ಒಂದು ಶಿಫ್ಟ್ ಡೌನ್, ಮಿಕ್ಕಿದೆಲ್ಲ ಅಪ್, ನಾರ್ಮಲ್ ಬೈಕ್ಸ್ ಇದ್ದಂಗೆ. ಗೈಸ್ ಇನ್ನೊಂದು ಏನು ಗೊತ್ತಾ, ಇಂಜಿನ್ ಪ್ರೊಟೆಕ್ಷನ್ ತೋರಿಸ್ತೀನಿ ಬನ್ನಿ. ಡೌನಲ್ಲಿ ನೋಡಿ, ಇದು ಮೆಟಲ್ ಪ್ಲೇಟ್ ಹಾಕಿದಾರಲ್ಲ, ವಿಚ್ ಈಸ್ ರಿಯಲಿ ಗುಡ್ ಫಾರ್ ಅಡ್ವೆಂಚರ್. ಕೆಳಗಡೆ ನಿನಗೇನಾದ್ರೂ ಗಾಡಿಗೆ ಏನೂ ಆಗಲ್ಲ ನೋಡಿ. ಇದೇ ಪಟ್ ಕಾಣಿಸ್ತಿದೆಯಲ್ಲ ಅದು. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಬೇಜಾನಿದೆ. ನಾನು ಈ ಕಡೆಯಿಂದ ಆ ಕಡೆ ದೂರ್ಕೊಂಡು ಹೋಗ್ಬೋದು, ಹೊರಲಾಡ್ಕೊಂಡು, ಅಷ್ಟೊಂದಿದೆ. ಬನ್ನಿ ತೋರಿಸ್ತೀನಿ. ಇದೆ ನೋಡಿ ಫ್ರಂಟ್ ಸಸ್ಪೆನ್ಷನ್ ಫೋರ್ಕ್ದು. ಇದು ಕಂಪ್ರೆಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಅರೌಂಡ್ 250 mm ವರೆಗೂ ಇರುತ್ತೆ. ಲೈಕ್ ಇದು ನೀವೇನು ತೋರಿಸಿದ್ರಲ್ಲ, ಅಪ್ ಟು 250 mm ವರೆಗೂ ಇಟ್ ಕ್ಯಾನ್ ಕಂಪ್ರೆಸ್ ಅಂಡ್ ಇಟ್ ಕ್ಯಾನ್ ಗೋ ಅಪ್, ಆ ಥರ ಇರುತ್ತೆ. ಈ ಸಸ್ಪೆನ್ಷನ್ ಏನು ನೋಡ್ತಿದ್ದೀರಲ್ಲ, ಇದೆಲ್ಲ ಅಡ್ಜಸ್ಟೇಬಲ್ ಇದೆ. ಬೇಸ್ಡ್ ಆನ್ ದ ಮೋಡ್ ವಿಚ್ ಯು ಡ್ರೈವ್ ಯು ಕ್ಯಾನ್ ಅಡ್ಜಸ್ಟ್ ಇಟ್. ಸಿಟಿಗೆ ಯಾವ ಥರ ಬೇಕು, ರ್ಯಾಲಿಗೆ ಯಾವ ಥರ ಬೇಕು, ಕಂಪ್ಲೀಟ್ ಆಫ್ ರೋಡ್ ಹೋದ್ರೆ ಯಾವ ಥರ ಬೇಕು, ಅದೆಲ್ಲ ತೋರಿಸ್ತೀನಿ. ಸ್ಟಾರ್ಟ್ ಮಾಡಿದ್ಮೇಲೆ ಇದರಲ್ಲಿ ಡ್ಯಾಶ್ ಬೋರ್ಡಲ್ಲೆಲ್ಲ ಇದೆ ಏನು ಅಂತ. ಹಿಂದ್ಗಡೆ ನೋಡ್ತಿದ್ದೀರಲ್ಲ ಆ ರೆಡ್ ಕಲರು, ಇದೆ ಬ್ಯಾಕ್ ಸಸ್ಪೆನ್ಷನ್. ಐ ಮೀನ್ ರೇರ್ ಸಸ್ಪೆನ್ಷನ್, ಮೋನೋಶಾಕ್. 220 mm ವರೆಗೂ ಕಂಪ್ರೆಷನ್ ಸಿಗುತ್ತೆ ನಿಮಗೆ.
ಅದು ಸಸ್ಪೆನ್ಷನ್ ರಿಲೇಟೆಡ್. ಮತ್ತು ಈ ರ್ಯಾಲಿ ಎಡಿಷನಲ್ಲಿ ನಿಮಗೆ ಸಿಗೋದು ಒಂದೇ ಕಲರ್ ವೇರಿಯಂಟ್, ಇದೇ ಕಲರ್ ನೋಡಿ ಎಷ್ಟು ನೀಟಾಗಿ ಮ್ಯಾಚ್ ಮಾಡವ್ರೆ ಅಂದರೆ, ಈವನ್ ಫಾರ್ ದ ನಕಲ್ ಗಾರ್ಡ್ ಏನು ನೋಡ್ತಿದ್ರಲ್ಲ, ಇದು ಮಿರರು ಬಾಡಿ ಎಲ್ಲ ಒಂದೇ ಕಲರು. ಈ ಕಲರ್ ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ. ಯೂನಿಫಾರ್ಮಿಟಿ ಮೇಂಟೈನ್ ಮಾಡಿದರೆ, ಲುಕ್ಸ್ ಸಿಂಪಲ್ ಬಟ್ ಕಲರ್ ವೈಸ್ ಸಖತ್ ಇಷ್ಟ ಆಯಿತು. ಹೆಲ್ಮೆಟ್ ಬಗ್ಗೆ ಹೇಳೋಣ ಅಂತ ನೋಡಿ, ಈ ಹೆಲ್ಮೆಟ್ ಎಲ್ಲ ಮ್ಯಾಚ್ ಮಾಡಿದ್ದಾರೆ. ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿನ ಏನೋ ಗೊತ್ತಿಲ್ಲ. ಹೆಲ್ಮೆಟ್ ನನಗೆ ಸಖತ್ ಇಷ್ಟ. ಅಂದರೆ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಏನೋ ಐ ಫೀಲ್ ಕೊಡುತ್ತೆ ಅಂತಲ್ಲ, ಬಟ್ ಇದಕ್ಕೂ ಮ್ಯಾಚ್ ಮಾಡಿದ್ದಾರೆ. ಈ ಹೆಲ್ಮೆಟ್ ಏನು ಗೊತ್ತಾ, ಹೈವೇ ರೋಡ್ಸ್ಗೆಲ್ಲ ಇದು ಅಡ್ವೆಂಚರ್ಗೆ ಅವ್ರು ಮಾಡಿರೋದಷ್ಟೇ. ಸೊ ಇದು ಮತ್ತೆ ನಾನು ಒಂದ್ಸತಿ ಹಾಕ್ಕೊಂಡು ಹೋಗಿದ್ದೆ ಲಾಂಗ್ಗೆ, ಆಗಲ್ಲ, ವಿಚ್ ಇಸ್ ನಾಟ್ ಕಂಫರ್ಟೇಬಲ್. ಮತ್ತು ಇಲ್ಲಿಯೇ ಕುಷನ್ ಏನಿದೆಯಲ್ಲ, ಬೇರೆ ಇದರಲ್ಲಿರೋ ಥರ ಇದರಲ್ಲಿ ಇರಲ್ಲ, ಸಿಂಪಲ್ ಇರುತ್ತೆ. ತುಂಬ ಟೈಟಾಗಿ ಇಟ್ಕೊಳೋದು ಆ ಥರ ಏನೂ ಮಾಡಲ್ಲ. ಲೈಕ್ ನಾವು SMK ಆಕ್ಸರ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರ ಏನಿಲ್ಲ, ಸಿಂಪಲ್ ಇರುತ್ತೆ. ಅಡ್ವೆಂಚರ್ಗೆ ಯೂಸ್ ಮಾಡಿಕೊಂಡು ಮನೇಲಿ ಇಟ್ಕೋಬೋದು. ಬಟ್ ನೀನು ಲಾಂಗ್ ಎಲ್ಲಾದರೂ 400, 500 ಇಲ್ಲ 700 ಕಿಲೋಮೀಟರ್ಸ್, 800 ಕಿಲೋಮೀಟರ್ಸ್ ಏನಾದರೂ ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ಐ ಡೋಂಟ್ ರೆಕಮೆಂಡ್ ದಿಸ್ ಆ್ಯಂಡ್ ಐ ಡೋಂಟ್ ಯೂಸ್. ಡಿಪ್ರೆಷನ್. ಸ್ಟಾರ್ಟಿಂಗಲ್ಲಿ ಹಿಂಗಿರುತ್ತೆ. ಪ್ಲಸ್ ನೋಡಿ, ಟೈಮ್ ತೋರಿಸುತ್ತೆ, ಕಿಲೋಮೀಟ್ರ್ ತೋರಿಸುತ್ತೆ, RPM ಮತ್ತು ಇಲ್ಲೂ ತೋರಿಸುತ್ತೆ. ಇಲ್ಲಿ ನೋಡಿ ಟ್ರಿಪ್ ಮೋಡ್ ತೋರಿಸುತ್ತೆ, ಯಾವ ಟ್ರಿಪ್ಪಲ್ಲಿ ಎಷ್ಟು ಬೇಕು ಅಂತ ಹಾಕೋಬೋದು, ಟ್ರಿಪ್ಪೆಲ್ಲ ಇಟ್ಕೋಬೋದು ಯಾವ್ದು ಬೇಕು ಅಂತ. ಆವ್ರೇಜ್ ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರ ಅಂತ. ಅದನ್ನು ಬಿಟ್ಟು ಟೈಮು, ನೀವು ಈ ಟ್ರಿಪ್ಪಲ್ಲಿ ಎಷ್ಟಾರು ನಿನ್ನ ಗಾಡಿ ರನ್ನಿಂಗಲ್ಲಿತ್ತು ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಡೇಟು ಗೊತ್ತಾಗುತ್ತೆ, ನೀವೇನು ಮೊಬೈಲ್ ನೋಡಬೇಕು ಅಂತೇನಿಲ್ಲ. ಸ್ವಲ್ಪ ಕ್ವಾಲಿಟಿದು ಕೊಟ್ಟಿದ್ದಾರಂತೆ. ತುಂಬ ಜನ ಹೇಳ್ತಿದ್ರು, ಬ್ರೋ ನಮ್ಗೆ ಲಾಸ್ಟ್ ಟೈಮ್ ಕೊಟ್ಟಾಗ ಅದು ಕ್ವಾಲಿಟಿನೇ ಇರಲಿಲ್ಲ ಅಂತ. ಈಗ ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾರೆ ನೋಡಿ. ಇಲ್ಲಿ ಆಫ್ ಆನ್ ಅದೆಲ್ಲ ಇದೆ. ಅದನ್ನು ಬಿಟ್ಟರೆ ಇಲ್ಲಿ ನೋಡಿ ಇಂಡಿಕೇಟರ್ಸ್ ಇದೆ. ಇದು ನೀನು ಲೋ ಬೀಮ್, ಐ ಬೀಮ್ ಇದೆ. ಇಲ್ಲೇ ಪಾಸ್ ಇದೆ. ಇಲ್ಲ ನೋಡಿ, ಇಲ್ಲಿ 4 ಇಂಡಿಕೇಟರ್ ಕೊಟ್ಟಿದ್ದಾನೆ. ಲೈಕ್ ಹಜಾರ್ಡ್ ಲೈಟ್ ಥರ ಎಲ್ಲಾದರೂ ಯೂಸ್ ಮಾಡ್ಕೋಬೋದು. ನಾವು ಬೇರೆ ಬೈಕಲ್ಲಿ ಜುಗಾಡ್ ಮಾಡಿಸಿ ಏನೋ ಕಲರ್ ಹಾಕ್ಸಿದ್ವಿ, ಇಲ್ಲ ಅಷ್ಟು ಕಷ್ಟ ಪಡಬೇಡಿ ಅಂತ ಇದು ನಾನು ಮಾಡಿದ್ರೆ ನಿಮಗೆಲ್ಲನೂ ತೋರಿಸುತ್ತೆ. ಕಾಣಿಸ್ತಿದೆಯಲ್ಲ, ಇದೊಂದು ಡಿಫಾಲ್ಟ್ ಮಾಡಿಬಿಟ್ಟಿದ್ದಾರೆ. ಬಟ್ ವಿಚ್ ಈಸ್ ರಿಯಲಿ ಗುಡ್. ನಾನು ನನ್ನ ಗಾಡಿಗೆ ಎಷ್ಟೊಂದು ಸತಿ ಕಲರ್ 8 ಕಲರ್ 7 ಕಲರ್ ಎಲ್ಲ ಹಾಕ್ಸಿದ್ದೆ ಹಳೆ ಗಾಡಿಗೆ. ಜಾತ್ರೆ ಗೊತ್ತಾಗಲ್ಲ ಜನರಿಗೆ ಅಂತ. ಮತ್ತು ನೋಡಿ, ಏರ್ ಪ್ಲಸ್ ಆಯಿಲ್ ಕೂಲ್ಡ್ ಇಂಜನ್ ಅಂತೆ ಇದು. ಇದು ನೋಡಿ ಫಿಲ್ಟರ್ ಕೊಟ್ಟಿದ್ದಾರೆ. ಇದೇನು ಗೊತ್ತಾ, ಇದು ಕಂಪನಿ ಕಡೆಯಿಂದ ಬಂದಿರೋದು. ನೀವು ಇಫ್ ಇನ್ ಕೇಸ್ ನಿಮಗೆ ಬೇಕು ಬೇರೆದು ಇನ್ನೂ 5 ಸ್ಟ್ಯಾಂಡರ್ಡ್ ಹಾಕ್ಸ್ಕೋಬೇಕು ಅಂದ್ರೂ ಇದನ್ನು ರಿಮೂವ್ ಮಾಡಿ ಹಾಕ್ಸ್ಕೋಬೋದು. ಬಟ್ ಅವ್ರು ಕೊಟ್ಟಿರೋದು ಡಿಫಾಲ್ಟ್ ಸ್ಟ್ಯಾಂಡರ್ಡ್ 1:5. ನೀನೇನಾದ್ರು ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಮಾಡ್ತೀಯ, ನನಗೆ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಮಾತ್ರ ನೀನೇನಾದ್ರು ಬೇರೆ ಬ್ರ್ಯಾಂಡ್ಗೆ ಹೋಗ್ಬೋದು. ಮತ್ತು ಎಲ್ಲ ಎಕ್ಸ್ಪಲ್ಸ್ಗಳಲ್ಲಿ ಬರೋ ಒಂದೇ ಒಂದು ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನೋಡಿ ಕಾಣ್ತಿದೆಯಲ್ಲ, ಚೇಂಜ್ ಪಾಕೆಟ್ ನೋಡಿ. ನಾನು 1000 ಓಡಿಸಿದ್ದೀನಿ ಅಷ್ಟೇ, ಸರ್ವಿಸು ಮಾಡಿಸಿದ್ದೆ, ಕಂಪ್ಲೀಟ್ ಡ್ರೈ ಕಾಣಿಸ್ತಿದೆ, ನಿಮಗೇನು ಕಾಣಿಸ್ತಾನೆ ಇಲ್ಲ. ಸೊ ಯಾರ್ಯಾರು ಎಕ್ಸ್ಪಲ್ಸ್ ಮೇಂಟೈನ್ ಮಾಡ್ತಿದ್ದೀರಾ, ಚೈನ್ಸ್ ಪಾಕೆಟ್ನ ಒಂದ್ಸತಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ದಿನ ಚೆಕ್ ಮಾಡಿಲ್ಲ ಅಂದರೂ ಎಲ್ಲಾದರೂ ಲಾಂಗ್ ರೈಡ್ ಹೋಗ್ತಿರಲ್ಲ, ಆಗ ಚೆಕ್ ಮಾಡಿಕೊಂಡು ಲೂಬ್ರಿಕೆಂಟ್ ಹಾಕ್ಕೊಂಡು ಹೋಗೋದು ಬೆಸ್ಟು. ಎಷ್ಟೊಂದು ಕಡೆ ಅಡ್ವೆಂಚರ್ ನೋಡಿದ್ದೀನಿ, ಚೈನ್ ಕಟ್ ಆಗ್ಬಿಟ್ಟಿದೆ, ಸೈಕಲ್ ಚೈನ್ ಥರ ಕಟ್ ಆಗ್ಬಿಟ್ಟಿದೆ. ಸೊ ಆ ಥರ ಕಷ್ಟಪಡೋಕ್ಕೆ ಹೋಗ್ಬೇಡಿ, ಲೂಬ್ರಿಕೆಂಟ್ ಹಾಕ್ಕೊಂಡು ನೀಟಾಗಿ ಓಡಿಸಿ ಅಷ್ಟೇ. ವಾಟ್ ಯು ಗೈಸ್ ಆರ್ ವೈಟಿಂಗ್ ಫಾರ್? ಹೈಟ್ ಚೆಕ್ ಮಾಡಬೇಕಲ್ಲ, ಬನ್ನಿ ಫೈನಲ್ ಹೈಟ್ ಚೆಕ್ ಮಾಡ್ಬಿಡೋಣ. ಏನಿಲ್ಲ, ಈ ಸೈಡಿಂದ ಒಂದು ಕಾಲ್ ಕಾಣಿಸೋ ಥರ ಒಂದು ವಿಡಿಯೋ ಮಾಡ್ತೀನಿ, ಮತ್ತು ಫ್ರಂಟಿಂದ 2 ಇಟ್ಟರೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ಸೊ ಎಲ್ಲಾದರೂ ಕೂತ್ಕೋಬೇಕಂದ್ರೆ ಸೈಡ್ ಹಂಗೆ ಇರೋದು ಒಳ್ಳೆಯದು. ದೊಡ್ಡ ಗಾಡಿಯಲ್ಲಿ ಬಿಟ್ಟರೆ ಚೆಂಬಾಗತ್ತೆ. ಸೊ ಈಗ ಸ್ಟ್ಯಾಂಡ್ ತೆಗೀರಿ. ನೋಡಿ,
ಕಂಪ್ಲೀಟ್ ಟೋ ಅಂತ ಏನೂ ಹೇಳೋಕ್ಕಾಗಲ್ಲ, ಹಂಗಂತ ಅರ್ಧ ಪಾದ ಅಂತಲೂ ಹೇಳೋಕ್ಕಾಗಲ್ಲ. ಅದನ್ನ ಏನಂತಾರೆ ನನಗೂ ಗೊತ್ತಿಲ್ಲ. ಒಂದು 4 ಇಂಚ್ ಲ್ಯಾಂಡ್ ಆಗುತ್ತೆ. ಇಫ್ ಐ ಫುಡ್ ಈಗ ನಾನೇನಾದರೂ ಫುಲ್ ಶೂ ಲ್ಯಾಂಡ್ ಮಾಡೋಕ್ಕೆ ಹೋದರೆ ಈ ಕಡೆ ಟಿಪ್ಟೋ ಆಗ್ತಿದೆ, ಏನೋ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ, ಟಿಪ್ಟೋ ಆಗುತ್ತೆ ನೋಡಿ. ಇಲ್ಲಿಂದ ತೋರಿಸಿ ನೋಡಿ. ಇವಾಗ ಈ ಕಡೆ ಫುಲ್ ಲ್ಯಾಂಡ್ ಮಾಡಿದ್ದೀನಿ, ಇಷ್ಟು ಬರುತ್ತೆ ನೋಡಿ, ಹಿಂಗೆ ಬರುತ್ತೆ ಇಷ್ಟೇ. ಮುಂದೆ ನಾನು ತೋರಿಸ್ತೀನಿ ಬನ್ನಿ. When your heart is racing, racing at the speed of light, and you feel like you got nowhere else to go. ಕಾಣಿಸ್ತಿದ್ಯಾ ಫ್ರಂಟಿಂದ? ಅಷ್ಟೇ, ಅಲ್ಲಿ ಕ್ಯಾಮ್ರಾ ಇದೆ, ನನಗೆ ಇಷ್ಟ ಮಾಡೋಕ್ಕಾಗೋದು ನೋಡಿ. ಇಷ್ಟಾಗತ್ತೆ. ಹಿಂಗೇನಾದ್ರು ಮಾಡಿದ್ರೆ ಈ ಕಡೆ ಟಿಪ್ಟೋ ಆಗುತ್ತೆ, ಈ ಕಡೆ ಮಾಡಿದ್ರೆ ಟಿಪ್ಟೋ ಆಗುತ್ತೆ ಅಷ್ಟೇ. ಸೊ ಓಡಿಸ್ಬೇಕಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಓಡಿಸ್ಬೋದು ನೀವು ಆರಾಮ್ಸೆ. ಗೈಸ್, ಬೈಕ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀನಿ ಬನ್ನಿ. ನಾನು ಒಂದು 1100 ಕಿಲೋಮೀಟರ್ ಆಲ್ರೆಡಿ ಓಡಿಸಿದ್ದೀನಿ. ನನಗೇನು ಅನಿಸ್ತಿದೆ ಅಂದರೆ ಗೈಸ್, ಹೈವೇಯಲ್ಲಿ ವಿಚ್ ಈಸ್ ನಾಟ್ ಮೇಡ್ ಫಾರ್ ಹೈವೇ. ಹೆಸರಲ್ಲೇ ಇದೆ ರ್ಯಾಲಿ ಎಡಿಷನ್ ಅಂತ. ಹೈವೇಲಿ ಏನು ಗೊತ್ತಾ ಪ್ರಾಬ್ಲಮ್ಮು, ಸ್ಪೀಡ್ ತುಂಬ ಹೊಡೆಯೋಕ್ಕಾಗಲ್ಲ. ದಟ್ ಈಸ್ ಫೈನ್. 90, 100 ಎಲ್ಲರೂ ಅದೇ ಸ್ಪೀಡಲ್ಲಿ ಹೊಡಿತೀವಿ. ನಮ್ಮ ಸ್ಪೀಡ್ ರೇಂಜು ಅದೇ ಇದೆ, ದಟ್ ಈಸ್ ಫೈನ್. ಲಿಮಿಟು ಅಷ್ಟೇ ಇದೆ. ನಿಮಗೆ ಏರೋಡೈನಮಿಕ್ಸ್ ಇದೆಯಲ್ಲ ಇದರಲ್ಲಿ ಮಾಡಿರೋದು, ತುಂಬ ಸಿಂಪಲ್ ಇದೆ. ಗಾಡಿ ನೇಕೆಡ್ ಇರೋದ್ರಿಂದ ನೀವು ಫ್ರಂಟ್ ಓಡಿಸ್ಬೇಕಂದ್ರೆ ಒಂದು ಆವ್ರೇಜ್ ಒಂದು 80-90 ಸ್ಪೀಡಲ್ಲಿ ಹೋದ್ರೂ ದ ವಿಂಡ್ ಹಿಂಗೆ ಬರುತ್ತಲ್ಲ, ಸೀದಾ ಹಿಂಗೆ ಹೋಗೋದು ಬಿಟ್ಟು ನಿಮ್ಮ ಮುಖಕ್ಕೆ ಹಿಂಗೆ ಬರುತ್ತೆ. ಹೆಲ್ಮೆಟ್ ನೀವು ಹಿಂಗೆ ಹಾಕಿರ್ತೀರ, ಹೆಲ್ಮೆಟಲ್ಲಿ ಹಿಂಗೆ ಹಾಕಿರ್ಬೇಕು, ಹಿಂಗೆ ಏರ್ ಲಿಫ್ಟ್ ಮಾಡುತ್ತೆ. 90-80ಯಲ್ಲೇ ಫೀಲ್ ಆಗುತ್ತೆ. ಸೊ ನಿನಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, 80-90ಗೇನೋ ಲಿಫ್ಟ್ ಮಾಡ್ತಿದೆಯಲ್ಲ ಅಂತ. ಅದೇ ಸ್ಪೋರ್ಟ್ಸ್ ಬೈಕಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಏರೋಡೈನಮಿಕ್ಸ್ ಹಿಂಗೆ ಕೊಟ್ಟಿರ್ತಾನೆ, ಏರ್ ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಇದರಲ್ಲಿ ಹಿಂಗೆ ಬರುತ್ತೆ. ಇದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಇನ್ ಹೈವೇಸ್ ಈ ಬೈಕ್ಗೆ. ಮತ್ತು ಸ್ಪೀಡು 110-150 ನೋಡಿಬೋದು, ಹೊಡೆದಿದ್ದೀನಿ. ಅದೇ ನಾನು ಹೇಳ್ದಲ್ಲ ನಿನಗೆ ಏರೋಡೈನಮಿಕ್ಸ್ ಅಷ್ಟೊಂದು ಇದಿರಲ್ಲ, ವಿಚ್ ಈಸ್ ನಾಟ್ ಗುಡ್. ಗಾಡಿ ಅಲ್ಲಾಡ್ಬಿಡತ್ತೆ, ನಿಮ್ಗೆ ಗೊತ್ತಾಗತ್ತೆ. ಅದನ್ನ ಬಿಟ್ಟರೆ ನೀವೇನಾದರೂ ಲೋಕಲ್ಲು ಇಲ್ಲ ಆಫ್ ರೋಡ್ಗೆ ಹೋಗ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಬೈಕ್. ನಾನು ಯಾರು ಕೇಳಿದ್ರು ಐ ಕ್ಯಾನ್ ಗಿವ್ 5 ಔಟ್ ಆಫ್ 5. ತಗೊಳ್ಳಿ, ಮಜಾ ಮಾಡಿ. ಕ್ರೇಜಿ ಇರುತ್ತೆ. ಚಿಕ್ಕ ಪಾಟ್ ಹೋಲ್ಸ್ ಆಗಲಿ, ಹಂಪ್ಸ್ ಆಗಲಿ, ನೋ ಒನ್ ಕೇರ್ಸ್ ಅನ್ನೋ ಥರ ಓಡಿಸ್ಬೋದು ಎಕ್ಸ್ಪಲ್ಸ್ ರ್ಯಾಲಿ ಇದ್ದರೆ. ಸೊ ಅದಕ್ಕೆ ರೆಕಮೆಂಡ್ ಮಾಡ್ತೀನಿ ಗೈಸ್. ಮತ್ತು ಮೈಲೇಜ್ ಬಗ್ಗೆ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಸರ್ ಅಷ್ಟು ಕೊಟ್ಟಿದ್ದಾರೆ ಅಷ್ಟು ಬರುತ್ತಾ ಅಂತ. 33 to 36 ಇದೆ. ನನಗೆ ನಿಜ ಹೇಳ್ತೀನಿ ನೋಡಿ, ಬಿಫೋರ್ ಸರ್ವಿಸ್ ಎಷ್ಟು ಬಂತು ಅಂತ 32.3 km/L ಬಂತು. ಮೋಸ್ಟ್ಲಿ ಇನ್ನೊಂದು 4 km/L ಕಮ್ಮಿ ಇದೆ. ನಾನೇನು ಅನ್ಕೊಂಡಿದ್ದೀನಿ ಅಂದರೆ ಸರ್ವಿಸ್ ಆದಮೇಲೆ ಇಂಪ್ರೂವ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಐ ಹ್ಯಾವ್ ನೋ ಐಡಿಯಾ, ಬಟ್ 33 ಈಸ್ ಗುಡ್. ಸರ್ವಿಸ್ ಆಗೋಕ್ಕಿಂತ ಫಸ್ಟೇ 33 ಈಸ್ ಗುಡ್. ಐ ಲೈಕ್ ಇಟ್. ಎಲ್ಲ ಬೈಕು 200cc ಅಂದರೆ ನಿನ್ಗೆ ಆ ರೇಂಜಲ್ಲೇ ಬರುತ್ತೆ. ಮೋಸ್ಟ್ಲಿ ಸರ್ವಿಸ್ ಮಾಡಿದ್ದೀನಿ, ಈ ಸತಿ ಇಂಪ್ರೂವ್ ಆಗ್ಬೋದು. ನೆಕ್ಸ್ಟ್ ಸತಿ ಹೇಳ್ತೀನಿ ಒಂದ್ಸತಿ ಮೈಲೇಜ್ ಎಷ್ಟು ಬಂತು ಅಂತ. ಒಂದು ಸರ್ವಿಸ್ ಕಾಸ್ಟ್ ಎಷ್ಟಾಗತ್ತೆ ಅಂತ. ನಂದು ಇದ್ದಿದ್ದು ಫ್ರೀ ಸರ್ವಿಸು. ಫ್ರೀ ಸರ್ವಿಸ್ ಅಂದರೆ ಏನು ಫ್ರೀ ಇಲ್ಲ ಬಿಡಿ, ಲೇಬರ್ ಅಷ್ಟೇ ಫ್ರೀ. ಸೊ ನಂದು 1920 ರೂಪೀಸ್ ಆಯಿತು ನಂದು ಆಯಿಲ್ ಚೇಂಜ್. ಮತ್ತು ಇಲ್ಲೇನೋ ಆ ಪಾರ್ಟ್ ಹೆಸರು ಗೊತ್ತಿಲ್ಲ, ಒಂದು 120 ರೂಪೀಸ್ ಇದೊಂದು ಚೇಂಜ್ ಮಾಡಬೇಕು. ಮತ್ತು ಚೈನ್ ಸ್ಪಾಕೆಟ್ ಲೂಬ್ರಿಕೆಂಟ್ ಹಾಕಿದ್ರು. ಅದನ್ನು ಬಿಟ್ಟರೆ ನೈಟ್ರೋಜನ್ ಫಿಲ್ ಮಾಡಿರ್ತಾರೆ 2ಗೆ, ಅದಕ್ಕೂ ಸಪ್ರೇಟ್ ಬಿಲ್ ಹಾಕಿದ್ರು. ಅದೆಲ್ಲ ಸೇರಿ 1920 ರೂಪಾಯಿ ಆಗಿತ್ತು ಫಸ್ಟ್ ಸರ್ವೀಸ್. ಮತ್ತು ಎವ್ರಿ 3000 ಕಿಲೋಮೀಟರ್ಸ್ಗೆ ಒಂದೊಂದು ಸರ್ವಿಸ್ ಮಾಡ್ಸೋಕ್ಕೆ ಹೇಳಿದ್ದಾರೆ. ನಂದು ಈಗ ಆಗಿರೋದು 1000 ಕಿಲೋಮೀಟರ್ಸ್. ನೆಕ್ಸ್ಟ್ ಇನ್ನು ಫ್ರೀ ಆದರೆ 4000 ಕಿಲೋಮೀಟರ್ಸ್ಗೆ ಹೋಗಿ ಸರ್ವಿಸ್ ಮಾಡಿಸ್ಬೇಕು ಅಷ್ಟೇ ಸರ್ವಿಸ್ ಬಗ್ಗೆ. ಇನ್ನು ಮೇಜರ್ ಮೋಸ್ಟ್ಲಿ ಪೇಯ್ಡ್ ಸರ್ವಿಸ್ ಬಂದಾಗ ಗೊತ್ತಾಗ್ಬೋದು ಇನ್ನು ಏನೇನು ಡ್ರಾಬ್ಯಾಕ್ಸ್ ಇರುತ್ತೆ ಅಂತ. ಆ್ಯಸ್ ಆಫ್ ನೌ ಲುಕ್ಸ್ ಫೈನ್, ಆಲ್ ಗುಡ್. ತಗೊಳ್ಳೋರು ತಗೊಳ್ಳಿ, ಮಜಾ ಮಾಡಿ. ಐ ಕ್ಯಾನ್ ರೆಕಮೆಂಡ್ 5 ಔಟ್ ಆಫ್ 5. ಗೈಸ್, ಇದೇ ಥರ ಇನ್ನೂ ಒಳ್ಳೆ ಕಂಟೆಂಟು ಟ್ರೈ ಮಾಡ್ತೀನಿ. ಸೊ ನನಗೆ ಬೇಕಾಗಿರೋದು ನಿಮ್ಮ ಸಪೋರ್ಟು. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳ್ಬೇಕಂದ್ರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ವಿಲ್ ಗ್ರೋ ಟುಗೆದರ್.